ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರ ಬಗ್ಗೆ ನಾವು ಮಾತಾಡಬೇಕಂತ ನಮ್ಮ ಪ್ರದೀಪ್ ಸರ್ ಮೇಲೆ ಮನವಿ ಮಾಡ್ತಾಯಿದ್ದೀವಿ. ನಾವು ಸುಮಾರು 20 ವರ್ಷದಿಂದ ಕಾಂಗ್ರೆಸ್ಸಲ್ಲಿದ್ದೀವಿ. ಈ ಕಾಂಗ್ರೆಸ್ಸಲ್ಲಿ ಇದ್ದ ಮೇಲೆ ಕೆಲವರು ಶಾಸಕರು ಪಕ್ಷ ಬಿಟ್ಟು ಹೋಗ್ತಾರೆ. ಬಟ್ ನಾವು ಕಾಂಗ್ರೆಸ್ಸಲ್ಲೇ ಇದ್ದುಕೊಂಡು ನಮ್ಮ ಪ್ರದೀಪ್ ಸರ್ಗೆ ಈ ಸರಿ ಎಲೆಕ್ಷನಲ್ಲಿ ಗೆಲ್ಲಿಸಿದ್ವಿ. ಅವರು ಎಲ್ಲ ಮಕ್ಕಳಿಗೂ ನಮ್ಮ ಮಂಚೇನಹಳ್ಳಿ ಸ್ಕೂಲಲ್ಲಿರೋ ಮಕ್ಕಳಿಗೆಲ್ಲ ಬ್ಯಾಗುಗಳು, ಆಮೇಲೆ ಬಡ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟರು. ಅದು ನನ್ನ ಮೊಮ್ಮಗನಿಗೂ ಬಂತು ಸ್ಕಾಲರ್ಶಿಪ್ಪು. ಮತ್ತು ಇನ್ನೊಂದು ಅವರು ಅಲ್ಲಿ ಇಲ್ಲಿ ಸಂಪಾದನೆ ಮಾಡಿರೋ ದುಡ್ಡು ಎಲ್ಲ ತಂದು ಈ ನಮ್ಮಂಥ ಬಡ ಮಕ್ಕಳಿಗೆಲ್ಲ ಸ್ಕೂಲ್ ಫೀಸ್ಗಳಿಗೂ ಬಟ್ಟೆಗಳಿಗೂ ಇನ್ನೊಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಮೊನ್ನೆ ಎಂಥದ್ದೋ ಸೀರೆಗಳು ಕೊಟ್ಟವ್ರೆ ಪ್ರದೀಪ್ ಸರ್ ಅಂದರು. ಅದು 1700, 800, 900 ಅಂತ ಸೀರೆಗಳು ಪಾಪ ಹೆಣ್ಮಕ್ಳು ಕೊಟ್ಟವ್ರೆ ಗೃಹಲಕ್ಷ್ಮಿ ಅವ್ರಿಗೆ. ಅದರಲ್ಲಿ ನಮ್ಮ ಶಾಸಕರು ಯಾವುದೇ ರೀತಿಯಲ್ಲಿ ಸಂಕೋಚ ಇಲ್ಲದೆ ನಮ್ಮಂಥ ಬಡ ಮಕ್ಕಳ ಮನೆಗಳಿಗೆ ಬಂದು ಅವರು ನಮ್ಮ ಹತ್ರ ಮಾತಾಡಿ ಈ ಥರ ನಮಗೆಲ್ಲ ಇದು ಮಾಡ್ತಾಯಿದ್ದಾರೆ. ಈ ನಮ್ಮ ಶಾಸಕರಿಗೆ ಯಾವುದೋ ಒಂದು ಮನೆ ಕಟ್ಟಬೇಕು, ಜಮೀನು ಕೊಂಡ್ಕೋಬೇಕು, ಇಲ್ಲ ನಾವು ಇನ್ನೂ ಏನೇನೋ ಮಾಡಬೇಕು ಅನ್ನೋ ಮನಸ್ಸು ನಮ್ಮ ಶಾಸಕರಲ್ಲಿಲ್ಲ. ನಮ್ಮ ಶಾಸಕರಲ್ಲಿರೋದು ಒಂದೇ ಗುರಿ, ನಿಮ್ಮ ಮನೆಗಳಲ್ಲಿ ಯಾರೇ ಮಕ್ಕಳಿದ್ರು ನಾವು ವಿದ್ಯಾಭ್ಯಾಸ ಕೊಡ್ತೀವಿ, ನಾನು ಇನ್ಸ್ಟಿಟ್ಯೂಟಲ್ಲಿ ಓದಿಸಿ ಒಳ್ಳೆ ಎಜುಕೇಷನ್ ಕೊಡ್ತೀನಿ ಅಂತಾರೆ. ಅಂಥ ಶಾಸಕರಿಗೆ ನಮ್ಗೆ ಸಿಗೋದಿಲ್ಲ. ಅಂಥದ್ದರಲ್ಲಿ ನಾವು ಆ ಪಾರ್ಟಿಗೋಸ್ಕರ ನಾವು ಕಷ್ಟ ಬಿದ್ದು ರಾತ್ರಿ ಆಗಲಿ ದುಡಿದು ಓಟ್ ಹಾಕ್ಸ್ತಾಯಿದ್ದೀವಿ ನಮ್ಮ ಕಡೆ. ಇದೇ ಸಾರಿ ನಮ್ಮ MP ಸಾಹೇಬ್ರು ಗೆಲ್ಲಬೇಕು ನಮ್ಮ ತಾಲೂಕಲ್ಲಿ ರಕ್ಷಾರಾಮಯ್ಯನವರು ಅಂತ ನಮ್ಮ ಒಂದು ಅಪೇಕ್ಷೆ ಇದೆ. ಇದರಲ್ಲಿ ಯಾವುದೇ ಸಂತೋಷ ಇಲ್ಲ, ಇನ್ನೊಂದಿಲ್ಲ. ನಮ್ಮ ಪ್ರದೀಪ್ ಸರ್ ಮೊನ್ನೆ ಗೌಡಗೆರೆಯಲ್ಲಿ ಒಬ್ಬರಿಗೆ ಇದು ಕಿಡ್ನಿ ಪ್ರಾಬ್ಲಮ್ ಇತ್ತು. ಅವ್ರು ನಾನೇ ಕರ್ಕೊಂಡು ಹೋಗಿದ್ದೆ ಸಪ್ತಗಿರಿ ಹಾಸ್ಪಿಟ್ಲ್ ಬೆಂಗಳೂರಲ್ಲಿ. ಅವ್ರಿಗೆ ಬೇರೆ ಹಾಸ್ಪಿಟ್ಲಲ್ಲಿ ಕರೆಕ್ಟಾಗಿ 4 ಲಕ್ಷ ಕೇಳಿದ್ರು. ಆ 4 ಲಕ್ಷ ಕಟ್ಟಿದ್ದಕ್ಕೋಸ್ಕರ ನಾವು ಈಚೆ ಬಂದು ಕೂತಿದ್ವಿ. ಅದೇ ಇದರಲ್ಲಿ ನಾವು ನಮ್ಮ ಪ್ರದೀಪ್ ಸರ್ಗೆ ಫೋನ್ ಮಾಡಿದಾಗ ಅವರು ಆ ಹಾಸ್ಪಿಟ್ಲಲ್ಲಿ ಎಲ್ಲ ಆಪ್ರೇಷನ್ ಆಗಿ ಚೆನ್ನಾಗಿದ್ದಾನೆ ಹುಡುಗ. ಅವನು ಕಾಲೇಜ್ಗೆ ಹೋಗೋದು ಸ್ಟೂಡೆಂಟ್, ಅವನು ಈಗ ಚೆನ್ನಾಗಿದ್ದಾನೆ ಸರ್. ನಮ್ಮ ಪ್ರದೀಪ್ ಸರ್ಗೆ ಇನ್ನೂ ಒಂದು 5 ವರ್ಷಕ್ಕೆ ಗೆಲ್ಲಿಸ್ಬೇಕು ಅಂತ ಆಸೆ ಇದೆ. ಯಾಕಂದರೆ ನಮ್ಮಲ್ಲಿ ಒಂಥರ ಅಣ್ಣ ತಮ್ಮಂದ್ರಾಗೆ ಇದ್ದರೆ ಶಾಸಕರ ಥರ ಇಲ್ಲ, ಅಣ್ಣ ತಮ್ಮಂದ್ರ ಥರ ನಮ್ಮಲ್ಲಿ ಏನೋ ಜಾಲಿಯಾಗಿದ್ದು ನಾವು ಇದು ಮಾಡ್ತಾಯಿದ್ವಿ. ನಾವು ಅದೇ ಒಂದು ಹುಮ್ಮಸ್ಸಿಂದ ಕಾಂಗ್ರೆಸ್ ಮತ್ತೆ ಇನ್ನೊಂದ್ಸಲಿ ಗೆಲ್ಲಬೇಕು ನಮ್ಮ ಪ್ರದೀಪ್ ಸರ್ ಅನ್ನೋದು ನಂದು ಒಂದು ಇಚ್ಛೆ ಇದೆ ಸರ್. 10 ಆಂಬ್ಯುಲೆನ್ಸ್ ಒಂದು ಹೋಬ್ಳಿಗೆ ಒಂದೊಂದು ಕೊಟ್ಟವ್ರೆ. ಆ ಆಂಬ್ಯುಲೆನ್ಸಲ್ಲಿ ಯಾರಾನ ಹೆಣ್ಮಕ್ಳು ಗರ್ಭಿಣಿಯವರು ಇನ್ನೊಂದು 2 ಸೈಡ್ ಮಾಡ್ಕೊಂಡಿರೋರಿಗೆಲ್ಲ ಸೆಕೆಂಡ್ಗಳ ಮೇಲೆ ಬಂದು ಇದು ಅಮ್ಮ ಆಂಬ್ಯುಲೆನ್ಸ್ ಅಂತ ಕಳಿಸಿದ್ದಾರೆ. ಅದೇನು 108 ಅಲ್ಲ, ಅಮ್ಮ ಆಂಬ್ಯುಲೆನ್ಸ್ ಅಂತ. ಅದು ಪ್ರದೀಪ್ ಸರ್ ಅವರು ಅಮ್ಮ ನೆನಪುಗೋಸ್ಕರ ಬಿಟ್ಟಿರೋ ಆಂಬ್ಯುಲೆನ್ಸ್ ಅದು. ಅವ್ರು ಮೊದಲು ಏನೇನಕ ಇದು ಮಾಡಿದ್ರು, ಅವ್ರ ಅಮ್ಮನ ನೆನಪಿನಲ್ಲಿ ಒಂದು ಆಂಬ್ಯುಲೆನ್ಸ್ ಬಿಟ್ಟವ್ರೆ. ಆ ಆಂಬ್ಯುಲೆನ್ಸ್ ಎಲ್ಲ ಕಡೆಯೂ ಒಳ್ಳೆ ಪ್ರತಿಷ್ಠೆ ತೋರಿಸ್ತಾ ಇದ್ದಾರೆ. ಎಲ್ಲರೂ ಪಾಪ ಆಂಬ್ಯುಲೆನ್ಸ್ ಬಂದು ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಬಿಡೋದು, ಇಲ್ಲ ಬೇರೆ ಎಲ್ಲನ ಬೆಂಗಳೂರು ಥರ ಹೋದ್ರೂ ಎಲ್ಲ ಖರ್ಚು ಆಂಬ್ಯುಲೆನ್ಸ್ ಅವರೇ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ ಸರ್. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ನಮ್ಮ ಪ್ರದೀಪ್ ಸರ್ 1 ರೂಪಾಯಿ ಎಲ್ಲಿ ಕೊಡಬಾರ್ದು, ಎಲ್ಲಿ ಇಸ್ಕೋಬಾರ್ದು. ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ನಮ್ಗೆ ಫ್ರೀಯಾಗಿ ಕಳಿಸಿದ್ದಾರೆ ಪ್ರದೀಪ್ ಸರ್ ಅವರು. ಯಾವ ಆಫೀಸಲ್ಲಿ ಹೋದ್ರೂ, ತಾಲೂಕು ಆಫೀಸಲ್ಲಿ ಇನ್ನೊಂದು ಈಸೊತ್ತು ಮಾಡಿಸ್ಬೇಕಂದ್ರೂ, ಇಲ್ಲದ ಪಾಣಿಗಳು ಹೆಚ್ಚು ಕಮ್ಮಿ ಮಾಡಬೇಕಂದ್ರೂ, ಇಲ್ಲದ ಜಮೀನು ಮಾರಾಟ ಮಾಡೋದಂದ್ರೂ ಯಾವುದೇ ರೀತಿಯಲ್ಲಿ 1 ರೂಪಾಯಿ ಯಾರೂ ತೊಗೊಳ್ತಾ ಇಲ್ಲ ಸರ್. ಹೋದ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ಕೆಲಸ ನಡೀತಾ ಇದೆ. ಎಲ್ಲ ಪಾಪ ಅಲ್ಲಲ್ಲಿ ರೋಡ್ಗಳದ್ದು, ಇನ್ನೊಂದು ಚರಂಡಿಗಳದ್ದು, ಈ ಗ್ರಾಮ ಪಂಚಾಯತಿಗಳಲ್ಲಿ ಬಿದ್ದೋಗಿರೋ ಎಲ್ಲ ಸ್ಕೂಲ್ ಬಿಲ್ಡಿಂಗ್ಗಳೆಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಎಷ್ಟೇನೋ ಆಗಲಿ ಬಡ ಮಕ್ಳಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಪಣ ತೊಟ್ಟು ನಿಂತವ್ರೆ. ಅಂಥವ್ರಿಗೆ ನಾವು ಜೀವಮಾನ ಇರೋವ್ರಿಗೂ ಸಹಾಯ ಮಾಡ್ತೀವಿ ಸರ್. ಮೊದಲು ಎಲ್ಲ ಲೀಡ್ರುಗಳು ಒಂಥರ ಇತ್ತು. ಇವಾಗಿರೋ ಲೀಡ್ರುಗಳು ಆ ಥರ ಯಾರೂ ಇಲ್ಲ. ನಮ್ಮ ಕಾಂಗ್ರೆಸ್ಸಲ್ಲಿರೋರು ಕಿತ್ಕೊಂಡು ತಿನ್ನೋದು, ಇನ್ನೊಂದು ಮಾಡೋದು. ಸುಮ್ಮನೆ ನಾವು ಯಾವ್ದಾದ್ರು ಒಳಗಡೆ ಹೋಗಿ ಸಬ್ ಇನ್ಸ್ಪೆಕ್ಟ್ರ್ ಏನಾದರೂ ಸ್ವಲ್ಪ ನಮ್ಮ ಕಿರಿಕಿರಿ ಕೊಟ್ಟರೆ, ಇಲ್ಲ ನಮ್ಮ ಕಾಂಗ್ರೆಸ್ ಲೀಡ್ರಿಗೆ ಎಷ್ಟೋ ಜನ ಎಲ್ಲರೂ ಬಂದುಬಿಟ್ಟು ನಮ್ಮ ಪ್ರದೀಪ್ ಸರ್ ಹೆಸರು ಹೇಳಿದ್ರೆ ಸಾಕು, ಯಾವುದು 1 ರೂಪಾಯಿ ಎಲ್ಲೂ ಮುಟ್ತಾ ಇಲ್ಲ. ಆ ಥರ ಯಾವುದು ನಡೀತಾ ಇಲ್ಲ ಸರ್ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ. ಸರ್ ಮೊದಲು ಕೇಸ್ಗಳಾಗ್ತಾಯಿತ್ತು ಪೊಲೀಸ್ ಸ್ಟೇಷನ್ಗಳು, ಆಮೇಲೆ ಅದಕ್ಕೆ FIR ಮಾಡ್ತಾಯಿದ್ರು. ಇವಾಗ ಅದೇನಿಲ್ಲ ಸರ್. ಪ್ರದೀಪ್ ಸರ್ ಅಂದರೆ ಅದಕ್ಕೊಂದೇನೋ ಒಂದು ಅಭಿಮಾನ ಇದ್ದು ಸಬ್ ಇನ್ಸ್ಪೆಕ್ಟ್ರು ನಮ್ಮಲ್ಲಿ ಹೊಂದಾಣಿಕೆ ಮಾಡ್ಕೊತಾರೆ. ನಿಮ್ಮ ಪ್ರದೀಪ್ ಸಾರು ಅಂಥವರಲ್ಲ, ನೀವು ಆನೆಸ್ಟಾಗಿ ಕೆಲಸ ಮಾಡೋರು, ಅದಕ್ಕೋಸ್ಕರ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡ್ತಾಯಿಲ್ಲ ಸರ್. ಎಲ್ಲೂ ಯಾರೂ ಮುಟ್ತಾಯಿಲ್ಲ 1 ರೂಪಾಯಿ ಎಲ್ಲೂ ಸರ್. ನಮಗೆ ಚಿಕ್ಕಬಳ್ಳಾಪುರ ಪ್ರೆಸಂದ್ರದಿಂದ ಬಂದಾಗ, ನಮ್ಮ ಮಂಚೇನಹಳ್ಳಿಗೆ ಬಂದಾಗ ನಾವು ಎತ್ಕೊತ ನಾವೇ ಅವ್ರನ್ನ ಮೀಟ್ ಮಾಡಿದ್ದು. ನಾವು ಈ ಥರ ಸಣ್ಣ ವಯಸ್ಸವ್ರು, ನಮಗಿನ್ನ ಸಣ್ಣ ವಯಸ್ಸವರು ಇವ್ರು ಯಾವ ಥರ ಇದು ಮಾಡ್ತಾರೆ ಅಂದ್ಕೊಂಡ್ವಿ. ಆದರೆ ಭಗವಂತ ಆತನಲ್ಲಿ ಒಂದೇ ಒಂದು ಅವ್ರ ತಂದೆ ತಾಯಿ ಆಶೀರ್ವಾದ ಆತನ ಮೇಲೆ ಇದ್ದಿದ್ದಕ್ಕೋಸ್ಕರ ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆತನಿಗೆ ಒಂದು ಅಭಿಮಾನ ಕೊಟ್ಟು ಗೆಲ್ಲಿಸ್ಬಿಟ್ಟಿದ್ದೀವಿ.
ಕೋಟಿಗಳಿರೋ ದುಡ್ಡು ನಮ್ಮ ಮಾಜಿ ಶಾಸಕರನ್ನು ಸೋಲಿಸಿದ್ವಿ ಅಂದರೆ ಅದನ್ನು ಒಂಥರ ಅವರಲ್ಲಿರೋ ಮನೋಭಾವ, ವ್ಯಕ್ತಿತ್ವ ಮತ್ತು ಬಡವರ ಮೇಲೆ ಇರೋ ಒಂದು ಕಾಳಜಿ ಮೇಲೆ ಗೆದ್ದವ್ರೆ ಸರ್. ಅದು ಈಗ ಏನಾಗಿದೆ ಅಂದರೆ ಒಂದು 5-6 ಎಲೆಕ್ಷನ್ ಹಿಂದ್ಗಡೆ 100 ರೂಪಾಯಿ 200 ರೂಪಾಯಿ ಕೊಡ್ತಾಯಿದ್ರು. ಆಮೇಲೆ ಬರ್ತಾ ನಮ್ಮ ಮಾಜಿ ಶಾಸಕರು ಬಂದುಬಿಟ್ಟು ಒಳ್ಳೆ ಒಂದು ಮನೆಗೆ 10,000 2,000 8,000 ಈ ಥರ ಕೊಡೋಕ್ಕೆ ಬಂದರು. ಆ ಕೊಡೋರೆಲ್ಲ ಓಟ್ ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ. ಪಾಪ ಇದು ನಮ್ಮ ಶಾಸಕರು ಪ್ರದೀಪ್ ಸರ್ ಬಂದಾಗ ಅವ್ರ ಮೇಲೆ ಒಂದು ಕರುಣೆ, ದುಡ್ಡು ಇಲ್ಲ, ಕಾಸಿಲ್ಲ, ನಮ್ಮಂಥವ್ರು ಮುಟ್ಲೂ ಇಲ್ಲ. ಒಂದು ಅಭಿಮಾನಕ್ಕೋಸ್ಕರ ಓಟಾಗಿ ಗೆಲ್ಲಿಸ್ಬಿಟ್ಟಿದ್ದೀವಿ. ನಮ್ಮ ಸೇವೆ ಯಾವತ್ತೂ ಅವ್ರನ್ನ 3-4 ವರ್ಷ ಮಾಡಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀವಿ ಸರ್.